ಲೋಕ ಮಹಾಸಮರಕ್ಕೆ ಜನಾರ್ದನ್ ರೆಡ್ಡಿ ರೆಡಿ. ಎಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿದೆ ಗೊತ್ತಾ KRPP. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಜನಾರ್ದನ್ ರೆಡ್ಡಿ BJPಗೆ ಇಂಥ ಕೆಲಸ ಮಾಡಿಲ್ಲ ಅಂತ ಯಾರು ಹೇಳ್ಬಿಟ್ರೆ ಅವ್ರಿಗೆ ಪ್ರೈಸ್ ಕೊಟ್ಬಿಡ್ಬೋದು. BJPಯನ್ನು ಅಧಿಕಾರಕ್ಕೆ ತರೋಕ್ಕೆ, BJPಯನ್ನು ಯಶಸ್ಸುಗೊಳಿಸೋಕೆ ಯಡಿಯೂರಪ್ಪ ಅವರ ಪಾತ್ರ ಎಷ್ಟಿದೆಯೋ ಅಷ್ಟಿಲ್ಲ ಅಂದರೂ ಕೂಡ ತಮ್ಮ ಕೈಲಾಗಿದ್ದನ್ನ ಪಾಪ ನಿಯತ್ತಾಗಿ ಮಾಡಿದ್ರು. ಅವ್ರ ಪರ್ಸ್ನಲ್ಲೋ ಅವ್ರ ಬಿಸ್ನೆಸ್ಸೋ ಅದು ಅವ್ರಿಗೆ ಬಿಟ್ಟಿದ್ದು, ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ರಾಜಕೀಯವಾಗಿ BJPಗೆ ಒಂದಷ್ಟು ವರ್ಚಸ್ಸು ಬರೋದ್ರಲ್ಲಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಪಾತ್ರ ಕೂಡ ಇದೆ. ಆದರೆ ಅವ್ರ ಸಂಕಷ್ಟಕ್ಕೆ ಸಿಕ್ಕಾಗ BJP ಅವ್ರಿಗೆ ಏನೂ ಅನ್ನಲಿಲ್ಲ, ಏನೂ ಮಾಡಲೇ ಇಲ್ಲ. ಹೀಗಾಗಿ ನಾನು ಜೀವನದಲ್ಲಿ ಸಂಕಷ್ಟ ಅಂತೇನಾದ್ರು ಕೊನೆದಾಗ ಉಳ್ಕೊಂಡಿರೋ ಸಾವು ಮಾತ್ರ, ಅದನ್ನ ಮೀರಿದ ಎಲ್ಲರನ್ನೂ ನೋಡ್ಬಿಟ್ಟಿದ್ದೀನಿ ಅಂದರು. ಅಷ್ಟೆಲ್ಲ ಹಿಂಸೆ ಅನ್ಸ್ಬಿಟ್ರು ಅವ್ರ ಕುಟುಂಬದವರು. ಕಡೆಗೆ ಅವ್ರ ಮೊಮ್ಮಕ್ಕಳು ಮನೇಲಿದ್ದಾಗ ಕೂಡ ಅಧಿಕಾರಿಗಳು ಬಂದರು ವಿಚಾರಣೆಗೆ. ಆ ನೋವು ಅವ್ರಿಗೆ ಮಾತ್ರ ಗೊತ್ತು. ಹೀಗಾಗಿ BJPಯ ವಿರುದ್ಧ ಸಿಡಿದು ನಿಂತು ತಮ್ಮದೇ ಆದ ಪಕ್ಷವನ್ನು ಕಟ್ಟಿ ಗಂಗಾವತಿಯಿಂದ ಸ್ಪರ್ಧಿಸ್ಬಿಟ್ಟು ಈ ವಿಧಾನಸೌಧಕ್ಕೆ ಎಂಟ್ರಿ ಹೊಡೆದ್ರು. 12-13 ವರ್ಷ ಆದಮೇಲೆ ಹೆಚ್ಚು ಕಡಿಮೆ. ಅದು ಜನಾರ್ದನ ರೆಡ್ಡಿ, ಅದು ಗಣಿದಣಿ, ಅದು ಜನಾರ್ದನ್ ರೆಡ್ಡಿಯ ಕೆಪಾಸಿಟಿ. ಇದೀಗ ವಿಧಾನಸಭೆ ಚುನಾವಣೆ ತೋರಿಸಿದ್ದು ಬರೀ ಸ್ಯಾಂಪಲ್ ಟ್ರೈಲರು. ಈಗ ಬಿಡ್ತೀನಿ ನೋಡಿ ಅಸಲಿ ಪಿಕ್ಚರು ಲೋಕಸಭೆಯಲ್ಲಿ ಅಂತ ರೆಡಿ ಆಗವ್ರೆ. ಜನವರಿ 11ನೇ ತಾರೀಕು 6 ಜಿಲ್ಲೆಗಳು ಸೇರಿದಂತೆ ಅತಿ ದೊಡ್ಡ ಸಮಾವೇಶವನ್ನು ಮಾಡಲಿರುವಂಥ ಜನಾರ್ದನ ರೆಡ್ಡಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಿಂದ ಯಾರ್ಯಾರು ಸ್ಪರ್ಧಿಸ್ತಾರೆ ಅಥವಾ ಎಷ್ಟು ಕ್ಷೇತ್ರದಿಂದ ನಾವು ಸ್ಪರ್ಧಿಸ್ತೀವಿ, ನಮ್ಮ ಅಭ್ಯರ್ಥಿಗಳು ಯಾರು ಅನ್ನೋದನ್ನು ಲೋಕಸಭಾ ಚುನಾವಣೆಗೆ ಅನೌನ್ಸ್ ಮಾಡ್ತಾರೆ. ವಿಧಾನಸಭಾ ಚುನಾವಣೆಗೆ ಎಂಟ್ರಿ ಕೊಟ್ಟೆ, ರಿಸಲ್ಟ್ ಮಾಡ್ಕೊಂಡೆ, ಲೋಕಸಭೆಯಲ್ಲಿ ರಿಯಲ್ ಪಿಕ್ಚರ್ ತೋರಿಸ್ತೀನಿ ಅಂತವ್ರೆ ಜನಾರ್ದನ್ ರೆಡ್ಡಿ ಅವರು. ವೀಕ್ಷಕರೇ, ಆದರೆ ಒಂದು ಮಾತನ್ನು ಖಂಡಿತವಾಗಿ ಹೇಳೋರೆ, ನಾನಾಗಲಿ ನನ್ನ ಕುಟುಂಬದವರಾಗಲಿ ಯಾರು ಕೂಡ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲ್ಲ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಆದರೆ ನಾನು ನಿಂತ್ಕತೀನಿ ಬೆನ್ನೆಲುಬಾಗಿ, ನಾನು ನಿಂತ್ಕತೀನಿ KRPP ಅಭ್ಯರ್ಥಿಯ ಶಕ್ತಿಯಾಗಿ, ನಾನು ನಿಂತ್ಕತೀನಿ ಉತ್ತರ ಕರ್ನಾಟಕ ಭಾಗದಲ್ಲಿ ಜನರ ನೋವಿನ ಶಕ್ತಿಯಾಗಿ ಅಂತ ಹೇಳೋರೆ. ಹೀಗಾಗಿ ಜನಾರ್ದನ ರೆಡ್ಡಿಯವರ ಸೆಕೆಂಡ್ ಇನ್ನಿಂಗ್ಸಲ್ಲಿ ಪ್ರೂವ್ ಮಾಡಾಯಿತು, ಅವ್ರು ಗೆದ್ದು ತೋರಿಸಿದ್ರು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಈಗ ಫಾರ್ಮ್ಯಾಟ್ ಚೇಂಜು. 1 ಡೇ ಮ್ಯಾಚ್ ಗೆದ್ದುಬಿಟ್ರು ಜನಾರ್ದನ್ ರೆಡ್ಡಿ. ಈಗ ಟೆಸ್ಟು ಲೋಕಸಭೆ, ನಾನು ಗೆಲ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರೇ. ಎಸ್, ಯಾಕಂದರೆ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ BJP ಸರ್ಕಾರವನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಯಡಿಯೂರಪ್ಪ ಅವ್ರು ಸೈಕಲ್ ಹೊಡ್ಕೊ ಬಂದರೆ, ಜನಾರ್ದನ್ ರೆಡ್ಡಿ ಅವ್ರು ಹಿಂಗೆ ಹೆಲಿಕಾಪ್ಟರ್ ಹಾರಿಸ್ಕೊ ಬಂದ್ಬಿಟ್ರು. ಎರಡೂ ಮುಖ್ಯನೇ, ಎರಡು ಕೈ ಸೇರಿದ್ರೆ ಚಪ್ಪಾಳೆ. ಆದರೆ BJP ಅವರನ್ನು ಸಂಕಷ್ಟಕ್ಕೆ ದೂಡಿದಾಗ ಅಥವಾ ಅವರು ಸಂಕಷ್ಟಕ್ಕೆ ಸಿಲುಕಿದಾಗ ಕೈ ಹಿಡಿಲಿಲ್ಲ. ಹೀಗಾಗಿ BJP ವಿರುದ್ಧ ಅವ್ರಿಗೆ ಹಠ ಛಲ ಜೋರಾಗಿದೆ. KRPPನ ಗೆಲ್ಲಿಸ್ತೀನಿ ಲೋಕಸಭೆಯಿಂದ. KRPP ಒಂದೇ ಒಂದು ರಿಸಲ್ಟ್ ಮಾಡಿದ್ರು ಕೂಡ ಇಡೀ ದೇಶದಲ್ಲೇ ಅತಿ ದೊಡ್ಡ ಸಾಧನೆ. ಅದು ಇತಿಹಾಸದ ಪುಟಗಳಲ್ಲಿ ಬರೆದಿಡಬೇಕಾಗಿರೋ ರಿಸಲ್ಟ್ ಅದು. ಯಾಕಂದರೆ 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದೊಂದೇ, JDS ಗೆದ್ದಿದ್ದೊಂದೇ, ಸುಮಲತಾ ಅವ್ರು ಗೆದ್ದಿದ್ದೊಂದೇ ಪಕ್ಷೇತರರಾಗಿ, ಉಳಿದಿದ್ದು 25 ಗೆದ್ದಿದ್ದು BJP. ಈ ಸಲ KRPP ಒಂದು ರಿಸಲ್ಟ್ ಮಾಡಿಬಿಟ್ರು ಲೋಕಸಭೆಯಲ್ಲಿ ಇತಿಹಾಸ ಪುಟಗಳಲ್ಲಿ ಬರೆದಿಡಬೇಕು ಜನಾರ್ದನ್ ರೆಡ್ಡಿ ಕೆಪಾಸಿಟಿ ಏನು ಅನ್ನೋದನ್ನು ಪ್ರೂವ್ ಮಾಡ್ದಂಗೆ. ವೀಕ್ಷಕರೇ, KRPP ಅತಿ ದೊಡ್ಡ ಸಮಾವೇಶ ಜನವರಿ 11ಕ್ಕೆ. ಯಾವೆಲ್ಲ ಕ್ಷೇತ್ರದಲ್ಲಿ ಸ್ಪರ್ಧಿಸ್ಬೋದು, ಜನ ಅವ್ರು ಕೈ ಹಿಡಿತಾರ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.